ನೀನು ಹೇಳಿದ ಸತ್ಯ. ಆ ದೇವ್ರಿಗೆ ನಮ್ ಕೂಗ್ ಕೇಳಿಸ್ಬಿಡ್ತು. ಜೀವ ಮಿಡಿದ ರಾಗದ ಶ್ರುತಿಗಳು, ಸಹನೆಯೇ ಕಡೆದ ನಾನೆಲ್ಲ ಹೇಳ್ತೀನಮ್ಮ, ಹೇಳ್ತೀನಿ. ಶಾರದಾ, ಅರ್ಥ ಆಯ್ತು, ಬಂದೆ. ಏನಮ್ಮ, ತಲೆ ಏನಾದ್ರೂ ನೋವಾಗ್ತಾ ಇದೆಯಾ? ಹಾ, ರೀ ಕೊಡು. ಹಾಗೆ ಹಾ, ತಗೋ. ನಂಗೆ ಏನಾಗಿದೆ? ನಿನ್ಗೆ ಸ್ವಲ್ಪ ಪೆಟ್ಟಾಗಿತ್ತು, ಎಲ್ಲ ಸರಿ ಹೋಗುತ್ತೆ. ನೀನು ಈಗ ಮಲ್ಕೋಮ, ಮತ್ತೆ ಎದ್ದ ಮೇಲೆ ಮಾತಾಡೋಣ. ಶಾರದಾ, ಹೋಗ್ತಿದ್ದ ಜೀವನ ಭಗವಂತ ಬದುಕಿಸ್ಕೊಂಡ್ಬಿಟ್ಟ ಕಣೆ. ನೀವೇನ್ ಕಡಿಮೆ ಉಪಚಾರ ಮಾಡಿದೀರೇನ್ರಿ? ಹಗಲು ರಾತ್ರಿ ಅಂದೆ ಅವಳಿಗೆ ಔಷಧಿ ಕೊಟ್ಟು ಉಪಚಾರ ಮಾಡಿದೀರಾ, ಅವಳಿಗೆ ಜೀವ ಉಳಿಸಿದೀರಾ. ಅವಳು ಬದುಕುಳಿದ್ಲಲ್ವಾ, ಅದೇ ನಮಗ್ ಸಂತೋಷ. ಇದರಲ್ಲಿ ನಂದೇನಿದೆ ಶಾರದಾ? ನಾವು ನಂಬಿರೋ ಆ ಧನ್ವಂತರಿ ದೇವ್ರು ನಮ್ಮನ್ನ ಕೈ ಬಿಡಲ್ಲ ಕಣೆ. ಇದರಲ್ಲಿ ನಾನು ನೀನು ನೆಪ ಅಷ್ಟೇ, ಎಲ್ಲ ದೈವ ಇಚ್ಛೆ. ಹೌದು ರೀ. ನೀವು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಒಂಚೂರು ತಿಂಡಿ ಮಾಡಿ ಬನ್ನಿ. ಬನ್ನಿ ಮಾಡೋಣ. ಒಲಿದು ಬಾರ ಆಯಾ ಉಳ್ಳೋಳು ನೀನು ಚಾಮುಂಡಿ, ಛಾಯ ಉಳ್ಳೋಳು ನೀನು ಚಾಮುಂಡಿ. ಸುಶಾಂತ್, ನಿಮ್ಗೊಂದು ಮಾತು ಕೇಳ? ಒಂದು ಮಾತೇನು, 100 ಮಾತು ಕೇಳು ಮಂತ್ರ. ನೀನ್ ಮಾತಾಡ್ತಿದ್ರೆ ನಿನ್ ಮಾತುಗಳನ್ನ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನಿನ್ ಧ್ವನಿ ಕೋಗಿಲೆ ಧ್ವನಿ ತರ ಇರುತ್ತೆ. ಸುಶಾಂತ್, ನಾನೇನೋ ಗಂಭೀರವಾದ ವಿಷಯ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರೆ ವಿಷಯ ಬೇರೆ ಕಡೆ ತಿರುಗಿಸ್ಬೇಡಿ. ಸರಿ, ತಿರುಗಿಸಲ್ಲ, ನೇರವಾಗಿ ಕೇಳಿಸ್ಕೊಳ್ತೀನಿ, ಹೇಳು. ನಿಮ್ ಮನೇಲಿ ಆ ಕೆಲ್ಸಕ್ ಬಾರದ್ ಕೆಲ್ಸದವಳಿದಾಳಲ್ಲ, ಅವಳಿಗೆ ಯಾಕಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ? ಯಾರು? ರತ್ನಮ್ಮನ ಬಗ್ಗೆ ಕೇಳ್ತಾ ಇದೀಯ ನೀನು? ಆ ರತ್ನಮ್ಮನ್ ಬಗ್ಗೆನೆ. ಮಂತ್ರ, ಅವರು ನಮ್ಮನೆ ಕೆಲ್ಸದವ್ರ ತರ ಅಲ್ಲ, ನಮ್ಮ ಮನೆಯವ್ರಿದ್ದಂಗೆನೆ. ನೀವ್ ಏನ್ ಬೇಕಾದ್ರೂ ಹೇಳಿ, ಅವರು ಮನೆ ಕೆಲ್ಸದವ್ರೆ. ಕೆಲ್ಸದವಳು ತರಾನೇ ಇರ್ಬೇಕು. ಆದ್ರೆ ಆ ರತ್ನಮ್ಮ ನಿಮ್ ಮನೆಗ್ ಬರ್ತಾ ಇರೋದು ಕೆಲ್ಸಕ್ ಬರೋ ತರ ಕಾಣಿಸ್ತಿಲ್ಲ. ಶಾಂತಿ ಪರವಾಗಿ ಅವ್ರಿಗೋಸ್ಕರ ಮಾತಾಡಕ್ ಬರೋ ತರ ಕಾಣಿಸ್ತಾ ಇದೆ. ಯಾಕೆ ಇಷ್ಟ್ ದೊಡ್ಡ ಊರಲ್ಲಿ ನಿಮಗ್ ಬೇರೆ ಕೆಲ್ಸದವ್ರೆ ಸಿಗಲ್ವಾ? ಇವಾಗ ಬೇಕಾದಷ್ಟು ಹೌಸ್ ಕೀಪಿಂಗ್ ಏಜೆನ್ಸಿ ಇದೆ. ಯಾರಿಗಾದ್ರೂ ಫೋನ್ ಮಾಡಿದ್ರೆ ಬೇಕಾದಷ್ಟು ಜನ ಕೆಲ್ಸದವ್ರನ್ನ ಹುಡುಕೊಡ್ತಾರೆ. ಮಂತ್ರ, ನಾನು ಹೇಳಿದ್ನಲ್ಲ, ರತ್ನಮ್ಮ ನಮ್ಮನೆ ಕೆಲ್ಸದವ್ರ ತರ ಅಲ್ಲ. ನಮಗ್ ಬುದ್ಧಿ ಬಂದಾಗಿಂದ ಅವ್ರು ನಮ್ ಜೊತೆನೇ ಇದ್ದಾರೆ. ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನಮ್ ಬೇಕು ಬೇಡಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಅವರು ನಮ್ಮ ಮನೆಗೆ ಒಬ್ಬರಾಗಿ ಇದ್ಬಿಟ್ಟಿದ್ದಾರೆ. ಅದು ಅವಾಗಿನ ಪರಿಸ್ಥಿತಿ. ಇವಾಗೆಲ್ಲರೂ ಬೆಳೆದು ದೊಡ್ಡವರಾಗಿಲ್ವಾ? ನಿಮಗ್ ಬುದ್ಧಿ ಬಂದಿದೆ ತಾನೇ? ಕೆಲ್ಸದವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು. ಪುಕ್ಸಟ್ಟೆ ಮಾಡ್ತಾರ? ದುಡ್ಡು ತಗೋತಾರೆ ತಾನೇ? ಮಂತ್ರ, ಯಾಕೆ ಮಂತ್ರ ಈ ತರ ಮಾತಾಡ್ತಿದೀಯಾ? ಈಗ್ಲೂ ನಾವು ಅವ್ರಿಗೆ ಎಷ್ಟ್ ಸಂಬಳ ಕೊಡ್ತೀವಿ ಅಂತ ಎಣಿಸ್ಕೊಡಲ್ಲ, ಗೊತ್ತಾ? ನೀವ್ ಎಣಿಸ್ಕೊಡಲ್ಲ, ಆದ್ರೆ ಸಂಬಳ ಕೊಡ್ತೀರಾ ತಾನೇ? 1 ರೂಪಾಯೋ 1 ಲಕ್ಷನೋ ಕೈ ಚಾಚಿ ತಗೋತಾರೆ ಅಂದ್ರೆ ಅವರು ಕೆಲ್ಸದವ್ರೆ. ನಾನು ಹೇಳದನ್ನ ಕೇಳಿಸ್ಕೊಳ್ಳಿ, ಮೊದ್ಲವ್ರನ್ನ ಬದಲಾಯಿಸಿ. ಈಗ ಅವರಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಏನಿಲ್ಲ, ಪ್ರತಿ ವಿಷಯಕ್ಕೂ ಮೂಗ್ ತೋರಿಸ್ಕೊಂಡ್ ಬರ್ತಾರೆ. ಆ ರೀತಿ ಇರೋರು ನನ್ಗಿಷ್ಟ ಆಗಲ್ಲ. ನೋಡಿ ಸುಶಾಂತ್,
ಯಾರ್ಯಾರನ್ನ ಎಲ್ಲೆಲ್ಲಿಡ್ಬೇಕೋ ಅಲ್ಲಿಟ್ರೇನೆ ಒಳ್ಳೇದು. ನೀವು ಮನೆಯವ್ರ ತರ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ರೆ ಬೇಡದೇ ಇರೋ ವಿಷಯಗಳಿಗೆ ಮೂಗ್ ತೂರಿಸ್ತಾರೆ, ಪ್ರಾಬ್ಲಮ್ ಆಗತ್ತೆ. ಆಮೇಲೆ ಅದ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಯಾರಿಗೂ ಊಹೆ ಕೂಡ ಮಾಡಕ್ಕಾಗಲ್ಲ. ಅವರು ಕೆಲ್ಸದವ್ರ ತರ ಇರ್ಬೇಕು, ಅದನ್ ಬಿಟ್ಟು ಅಧಿಕಾರ ಚಲಾಯಿಸಬಾರ್ದು. ಅವರು ಅಧಿಕಾರ ಚಲಾಯಿಸ್ತಿಲ್ಲ ಮಂತ್ರ, ಅವ್ರ ಅಭಿಪ್ರಾಯಗಳನ್ನ ಹೇಳ್ತೀಯಾರಷ್ಟೇ. ನಿಮಗೆ ಎಷ್ಟು ಹೇಳಿದ್ರು ನೀವು ಅವರನ್ನ ಬಿಟ್ಕೊಡಲ್ಲ ಬಿಡಿ. ಈಗ ಅವ್ರ ವಿಷಯ ಬಿಟ್ಟು ಬೇರೆ ಏನಾದ್ರೂ ಮಾತಾಡೋಣ. ಸರಿ, ಮಾತಾಡೋಣ. ನಿಮಗೆ ನಿಮ್ ಮನ್ಸಿಗೆ ಶಾಂತಿ ಜೀವಂತವಾಗಿದ್ದಾಳೆ ಅಂತ ಅನ್ನಿಸ್ತಿದ್ಯಾ? ಇಷ್ಟೆಲ್ಲ ಆದ್ರೂ ನೀವ್ ಯಾಕೆ ಇನ್ನೂ ಮಾತಾಡ್ದೆ ಮನೇಲಿ ಸುಮ್ನೆ ಇದ್ದೀರಾ? ಇಲ್ಲ ಮಂತ್ರ, ಶಾಂತಿ ಮತ್ತೆ ಜೀವಂತವಾಗಿ ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ ನಂಗೆ ಯಾವತ್ತೂ ಅರ್ಥ ಆಗೋಯ್ತು. ಹಾಗಿದ್ಮೇಲೆ ಈ ವಿಷಯನ ಮನೆಯಲ್ಲಿ ಎಲ್ರ ಮುಂದೆ ನೀವ್ ತಾನೇ ಹೇಳ್ಬೇಕು. ನಿಮ್ ನಿರ್ಧಾರನ ನೀವ್ ತಾನೇ ಹೇಳ್ಬೇಕು. ಅವ್ರಿಗೆ ಮಾಡ್ಬೇಕಾಗಿರೋ ಕ್ರಿಯಾಕರ್ಮಗಳನ್ನ ನೀವ್ ತಾನೇ ಮಾಡ್ಬೇಕು. ನೀವ್ ಏನು ಮಾಡ್ತಿಲ್ಲ. ಈ ರೀತಿ ಇದ್ರೆ ಶಾಂತಿ ಆತ್ಮಕ್ ಶಾಂತಿ ಸಿಗತ್ತಾ? ಅವ್ರ ಆತ್ಮಕ್ ಎಷ್ಟು ಬೇಜಾರಾಗತ್ತೆ ನೀವೇ ಒಂದ್ಸಲ ಯೋಚನೆ ಮಾಡಿ. ಅದು ಅಲ್ದೆ ನಿಮ್ ಮನೇಲಿ ಆ ರತ್ನಮ್ಮಂಗಿರೋ ಅಷ್ಟು ಸ್ವತಂತ್ರ ಪಾಪ ನಿಮ್ಮಮ್ಮಂಗೂ ಇಲ್ಲ. ನೀವೇ ಯೋಚನೆ ಮಾಡಿ, ನಿಮಗೂ ಹಾಗನ್ನಿಸ್ತಿಲ್ಲ? ನಿನ್ ಮಾತು ಸರಿಯಾಗಿದೆ ಮಂತ್ರ. ಇದನ್ನ ನಾನೇ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಅಮ್ಮನ ಹತ್ರ ಹೇಳ್ತೀನಿ. ಅಮ್ಮನೇ ಮನೆಯವ್ರನ್ನೆಲ್ಲ ಕರೆದು ಒಂದು ನಿರ್ಧಾರ ತಗೊಳ್ತಾರೆ. ಆ ಥರ ಮಾಡ್ತೀನಿ, ಸರಿನಾ? ಇದೇ ಈ ವಾರದಲ್ಲಿ ಮನೇಲಿ ಮಾಡ್ಬೇಕಾಗಿರೋ ಮುಖ್ಯವಾದ ಕೆಲ್ಸ. ಇದನ್ ಮಾಡಿದ್ರೆ ಎಲ್ರಿಗೂ ಸಮಾಧಾನ. ಶಾರದಾ, ಮಗು ಮಗು ತಾಯಿ, ಮಗು. ರೀ, ನೀವು ಕುತ್ಕೊಳ್ಳಿ, ನಾನೇ ಬರ್ಸ್ತೀನಿ. ಹಾ ಹಾ. ಅಮ್ಮ, ಮಗಳೇ ಮಗಳೇ